ಈ ಭಾಗದಲ್ಲಿ ನಾವು ವಿಶೇಷವಾಗಿ ಏನು 28/4/2001ರಲ್ಲಿ ಒಂದು ಕಾರ್ಯಕಾರಿ ಆದೇಶದ ಮೂಲಕ ಎಸ್ಡಿಎಂಸಿಯ ಅಸ್ತಿತ್ವಕ್ಕೆ ಬಂತು ಶಾಲಾ ಹಂತದಲ್ಲಿ. ಆ ಎಸ್ಡಿಎಂಸಿಯ ಪ್ರಮುಖ ಅಧಿಕಾರಗಳೇನಿದ್ವು, ಕರ್ತವ್ಯ ಜವಾಬ್ದಾರಿಗಳೇನಿದ್ವು ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನೋಡ್ತೇವೆ. ಅಧಿಕಾರದ ಭಾಗವಾಗಿ ಏನೆಲ್ಲ ಜವಾಬ್ದಾರಿಯನ್ನ ಎಸ್ಡಿಎಂಸಿಗಳಿಗೆ ಕೊಡಲಾಗಿತ್ತು ಅಂತ ಹೇಳಿದ್ರೆ, ಶಾಲೆಯ ಎಲ್ಲಾ ಆಗು ಹೋಗುಗಳನ್ನ ಅಂದ್ರೆ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತ ಎಲ್ಲಾ ಆಗು ಹೋಗುಗಳನ್ನ, ಶಿಕ್ಷಕರ ಹಾಜರಾತಿ ಇರ್ಬೋದು, ಮಕ್ಕಳ ಕಲಿಕೆ ಇರ್ಬೋದು, ಅಥವಾ ಶಾಲೆಗೆ ಸಂಬಂಧಪಟ್ಟಂತ ಏನೋ ಯಾವುದಾದ್ರೂ ವಸ್ತುಗಳ ಖರೀದಿ ಇರ್ಬೋದು ಅಥವಾ ನಿರ್ಮಾಣ ಇರ್ಬೋದು, ಇವೆಲ್ಲವನ್ನು ಕೂಡ ಒಟ್ಟಾರೆ ಅವರು ಮೇಲುಸ್ತುವಾರಿ ಮಾಡಬೇಕು ಮತ್ತು ಅದು ಗುಣಮಟ್ಟದಿಂದ ಕೂಡಿರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥ ಅಧಿಕಾರವನ್ನ ಅವರಿಗೆ ವಹಿಸಲಾಗಿತ್ತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಶಿಕ್ಷಕರ ಹಾಜರಾತಿಯನ್ನ ನೋಡ್ತಕ್ಕಂಥದ್ದು, ಹಾಜರಾತಿ ವಹಿಯನ್ನ ಶಾಲೆಯಲ್ಲೇ ವೀಕ್ಷಿಸ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಅವರಿಗೆ ಅಧಿಕಾರವನ್ನ ಕೊಟ್ಟಿತ್ತು. ಅದರ ಜೊತೆಗೆ ವಿಶೇಷವಾಗಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಹೈಸ್ಕೂಲ್ ಅಂದ್ರೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಾಂದರ್ಭಿಕ ರಜೆಯನ್ನ ಮಂಜೂರು ಮಾಡತಕ್ಕಂಥ ಅಧಿಕಾರವನ್ನು ಕೂಡ ಎಸ್ಡಿಎಂಸಿಯ ಅಧ್ಯಕ್ಷರಿಗೆ ನೀಡಲಾಗಿತ್ತು. ಸೊ ಈ ತರದ ವಿಷಯಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳು ಅಥವಾ ಸಮಸ್ಯೆಗಳು ಬಂದ್ರೆ ಅದನ್ನ ಅವರು ಎಸ್ಡಿಎಂಸಿ ಮಾಸಿಕ ಸಭೆಯಲ್ಲಿ ನಿಲುವಳಿಯನ್ನ ಗೊತ್ತು ಮಾಡಬಹುದಾಗಿತ್ತು, ಅಥವಾ ನಿಲುವಳಿಯನ್ನ ಮಂಡಿಸಿ ಅದನ್ನ ಅವರ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೂ ಕೂಡ ಅವರಿಗೆ ಅಧಿಕಾರವನ್ನ ಕೊಡಲಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದಾಗ ಮೇಲಿನ ಅಧಿಕಾರಿಗಳು, ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇನಿದ್ದಾರೆ, ಅವರು 30 ದಿನದ ಒಳಗಾಗಿ ಎಸ್ಡಿಎಂಸಿಗಳಿಗೆ ಅದರ ಬಗ್ಗೆ ಉತ್ತರವನ್ನ ಕೊಡ್ತಕ್ಕಂಥದ್ದು, ಆ ವಿಷಯದ ಬಗ್ಗೆ ತೆಗೆದುಕೊಂಡಂತ ಕ್ರಮವನ್ನ ಮತ್ತೆ ಎಸ್ಡಿಎಂಸಿಗೆ ತಿಳಿಸ್ತಕ್ಕಂಥ ಒಂದು ಕರ್ತವ್ಯವನ್ನು ಕೂಡ ಹೊಂದಿರ್ತಾರೆ ಅಂತಕ್ಕಂಥ ಅಂಶವನ್ನು ಕೂಡ ಅದರಲ್ಲಿ ಹೇಳಲಾಗಿತ್ತು. ಅದ್ರ ಜೊತೆಗೆ ಎಸ್ಡಿಎಂಸಿಯೇ ಸ್ಥಳೀಯ ಮಟ್ಟದಲ್ಲಿ 4 ರಜೆಗಳನ್ನ ಅಲ್ಲಿನ ಸ್ಥಳೀಯ ಸಂದರ್ಭವನ್ನ ನೋಡಿಕೊಂಡು, ಹಬ್ಬ ಹರಿದಿನ ಅಥವಾ ಯಾವುದಾದ್ರೂ ಅಲ್ಲಿನ ಸ್ಥಳೀಯವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿಕೊಂಡು 4 ದಿನ ರಜೆಯನ್ನ ಘೋಷಿಸ್ತಕ್ಕಂಥ ಅಧಿಕಾರವನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಇನ್ನು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಸರಿಯಾದ ರೀತಿನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು, ಖರ್ಚು ಮಾಡಿದಂಥ ಹಣಕ್ಕೆ ಲೆಕ್ಕಗಳನ್ನು ಇಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಅವರ ಅಧಿಕಾರದ ಭಾಗವಾಗಿ ನಾವು ನೋಡ್ತೇವೆ. ಅಧಿಕಾರದ ಜೊತೆಗೇನೆ ಅವ್ರಿಗೊಂದಷ್ಟು ಏನೋ ಜವಾಬ್ದಾರಿಗಳನ್ನ, ಕರ್ತವ್ಯಗಳನ್ನ ಕೂಡ ಕೊಡಲಾಗಿತ್ತು. ಮೊದಲನೇದಾಗಿ ಮೊದಲ ಕರ್ತವ್ಯ ಏನಂತ ಹೇಳಿದ್ರೆ, ಆ ಶಾಲಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ಕಡ್ಡಾಯವಾಗಿ ಶಾಲೆಗೆ ದಾಖಲು ಮಾಡ್ತಕ್ಕಂಥದ್ದು, ದಾಖಲಾದಂತ ಎಲ್ಲಾ ಮಕ್ಕಳು ಶಾಲೆಗೆ ಹಾಜರಾಗದನ್ನ ಖಾತ್ರಿ ಮಾಡ್ತಕ್ಕಂಥದ್ದು, ಹಾಜರಾದಂತ ಎಲ್ಲಾ ಮಕ್ಕಳು ನಿಗದಿತ ಸಾಮರ್ಥ್ಯಗಳನ್ನ ಸರಿಯಾದ ರೀತಿನಲ್ಲಿ ಕಲೀಲಿಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ, ಕಲಿಕಾ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಮತ್ತು ಮಕ್ಕಳು ಕಲಿತಾ ಇದ್ದಾರಾ ಅಂತಕ್ಕಂಥದ್ದನ್ನ ಆಗಿಂದಾಗ್ಗೆ ಮೇಲುಸ್ತುವಾರಿ ಮಾಡೋದ್ರ ಮೂಲಕ ಅದನ್ನ ನೋಡ್ತಕ್ಕಂಥದ್ದು, ಮತ್ತು ಈ ಕಲಿಕೆಗೆ ಸಂಬಂಧಪಟ್ಟಂತ ಗುಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನು ಕೂಡ ಏನೋ ನಮ್ಮ ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಕೇವಲ ಕಾಮಗಾರಿ ಮಾತ್ರ ಅಲ್ಲ, ಕಲಿಕೆಯ ಬಗ್ಗೆ ಆಗಲಿ, ಕಲಿಕೆಗೆ ಸಂಬಂಧಪಟ್ಟಂತ ಬೇರೆ ಯಾವುದೇ ಆಯಾಮಗಳಾಗಲಿ ಅಥವಾ ಬೇರೆ ಉತ್ತೇಜಕಗಳಾಗಲಿ, ಇವೆಲ್ಲವನ್ನು ಕೂಡ ಅವರು ಶಾಲಾ ಹಂತದಲ್ಲಿ ನಡೀತಕ್ಕಂಥ ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಅವರಿಗೆ ವಹಿಸಲಾಗಿತ್ತು.